ನಮ್ಮ ಜೊತೆ ಮಾತನಾಡಲು ಇದೀಗ ಟಿ ಬಿ ಜಯಚಂದ್ರ ಅವ್ರನ್ನ ಮಾತನಾಡಿಸ್ತೀನಿ ಸರ್. ಈಗ ಸದನ ಅನಿರ್ದಿಷ್ಟ ನೋಡಿ, ನಮ್ಮ ಸಂವಿಧಾನ ಪ್ರಕಾರ ಜನತಂತ್ರ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ನಲ್ಲಿ ಒಂದು ವ್ಯವಸ್ಥೆ ಇದೆ. ಜನರ ದೇಗುಲ ಅಂತೇಳಿ ಬಣ್ಣಿಸುವಂಥ ವಿಧಾನಸಭೆ ಯಾವುದೇ ಕಾರ್ಯಕಲಾಪಗಳು ನಡೆಯೋದಕ್ಕೆ ಬಿಡದೇ ಇರತಕ್ಕಂಥಲ್ಲಿ ಸಭೆಯ ನಡವಳಿಕೆಗಳನ್ನೆಲ್ಲದೂ ಕೂಡ ಒಂದು ರೀತಿಯಾದಂಥ ಗೊಂದಲವನ್ನು ಉಂಟು ಮಾಡಿ ಚರ್ಚೆ ಆಗೋದಕ್ಕೂ ಅವಕಾಶ ಕೊಡದಲೆ ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದ ನಡೆ ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಇದು ಜನತಂತ್ರ ವ್ಯವಸ್ಥೆಯನ್ನು ತನ್ನ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಹಿತಾಸಕ್ತಿಗೋಸ್ಕರ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಇಟ್ಸ್ ಎ ಫೇಲ್ಯೂರ್ ಆಫ್ ದಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಇನ್ ಕರ್ನಾಟಕ. ಸರ್, ರಾಜ್ಯದಲ್ಲಿ ಬರ ಆವರಿಸಿದೆ, ಬಿ ಜೆ ಪಿಗೆ ಏನು ಆಸಕ್ತಿ ಇಲ್ವಾ ಏನು ಸರ್? ಚರ್ಚೆ ಬರ ಆವರಿಸಿದೆ, ಅನೇಕ ಸಮಸ್ಯೆಗಳಿದೆ, ಅನೇಕ ಪ್ರಶ್ನೆಗಳು ಗಮನ ಸೆಳೀತಕ್ಕಂಥ ಸೂಚನೆಗಳು ಇವೆಲ್ಲದೂ ಕೂಡ ಸಾಕಷ್ಟು ಇವತ್ತು ವಿಚಾರಗಳು ಬಂದವು. ಆದರೆ ಯಾವುದನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೂ ಸಾಧ್ಯ ಆಗಲಿಲ್ಲ, ಉತ್ತರ ಪಡೆಯೋದಕ್ಕೂ ಸಾಧ್ಯ ಆಗಲಿಲ್ಲ. ಅದು ಶೂನ್ಯವಾಗಿ ಅದರ ಬರೀ ದಾಖಲೆಯಲ್ಲಿ ಉಳ್ಕೊಂತ ವಿನಃ ಸದಸ್ಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಸಿಗುವಂಥ ಕೆಲಸ ಆಗಲಿಲ್ಲ. ಈಗ ಅಹೋರಾತ್ರಿ ಧರಣಿಗೆಲ್ಲ ಒಂದು ಕಡೆ ಸರ್ಕಾರ ಹೆದರಿತಾ ಹೆಂಗೆ ಸರ್? ಈಗ ಬಿ ಜೆ ನೋಡಿ, ಇಲ್ಲಿ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕಾರ್ಯಕಲಾಪ ನಡೆಯೋದಕ್ಕೆ ಬಿಡಲಿಲ್ಲ. ಮತ್ತು ಇವತ್ತು ನಮಗೆ ಈ ಸೀಮಿತವಾಗಿರ್ತಕ್ಕಂಥ ಈ ಸದನದಲ್ಲಿ ಕಾರ್ಯಕಲಾಪದಲ್ಲಿ ಯಾವ್ಯಾವ ಇದು ಮಸೂದೆಗಳ ಮಂಡನೆ ಆಗಬೇಕಾಗಿತ್ತು ಅದನ್ನು ಬಹುಮತದಿಂದ ಪಾಸಾದ ಮೇಲೆ ಸದನವನ್ನು ನಡೆಸಿ ಏನು ಪ್ರಯೋಜನ, ಹಾಗಾಗಿ ಮುಂದೂಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಒಂದೇ ವಿಚಾರ ಇಷ್ಟೊಂದು ಪ್ರತಿಷ್ಠೆ ಆಯ್ತಾ ಸರ್ ನಾಗೇಂದ್ರ ರಾಜೀನಾಮೆ ವಿಚಾರ ಸರ್? ಎರಡೂ ಪಕ್ಷಗಳಿಗೆ ಹೇಳ್ಬೇಕು, ವಿರೋಧ ಪಕ್ಷದವರಿಗೆ ಬಹುಶಃ ಅವರಿಗೆ ರಾಜಕೀಯ ಬಿಟ್ಟರೆ ಜನರ ಹಿತ ಬರದ ವಿಚಾರ ಯಾವುದನ್ನೂ ಕೂಡ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಬರ ಇರುವಂಥ ಸಂದರ್ಭದಲ್ಲಿ ಜವಾಬ್ದಾರಿ ಅಂತಂದರೆ ಕೇಂದ್ರ ಸರ್ಕಾರದ ದೊಡ್ಡ ಜವಾಬ್ದಾರಿ ಇತ್ತು. ಆದರೆ ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ವಿರೋಧ ಪಕ್ಷದವು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆಗೆ ಅವಕಾಶ ಕೊಡ್ದಲೆ, ಮಾತಾಡೋಕ್ಕೆ ಅವಕಾಶ ಕೊಡ್ದಲೆ, ಚರ್ಚೆ ಇಲ್ಲದೆ ಮುಂದೂಡುವಂಥ ಕೆಲಸವನ್ನು ಮಾಡಿದ್ದು ಅಂತ ಹೇಳಿದ್ರೆ ಅವರ ಜವಾಬ್ದಾರಿಕೆಯಿಂದ ನುಣಿಚೋಣಕ್ಕೋಸ್ಕರ ಇದೆಲ್ಲದನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಸರ್, ಈಗ ಕೊನೆಯದಾಗಿ ರಾಜ್ಯದ ಜನತೆಗೆ ಕಾಂಗ್ರೆಸ್ದವ್ರು ಮೋಸ ಮಾಡಿದ್ರೆ, ಬಿ ಜೆ ಪಿಯವರು ಮೋಸ ಮಾಡಿದ್ರೆ, ಬರ ಚರ್ಚೆ ಆಗಲಿಲ್ಲ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ವಿರೋಧ ಪಕ್ಷಕ್ಕೆ ತಂದೆ ಆಗಿರ್ತಕ್ಕಂಥ ಸದನ ನಡೆಸಬೇಕಾದಾಗ ಗೌರವಗಳಿರ್ತದೆ. ವಿರೋಧ ಪಕ್ಷದ ಜವಾಬ್ದಾರಿಕೆ ಭಾಳ ಮುಖ್ಯ ಆಗ್ತಕ್ಕಂಥದ್ದು. ಅದೆಲ್ಲದೂ ಕೂಡ ಸದನ ನಡಿಬೇಕಾದಾಗ ಸಹಕಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದವರು. ಅವ್ರಿಗೆ ಸಭೆಯನ್ನು ನಡೆಸಬಾರ್ದು ಅಂತಕ್ಕಂಥದ್ದೇ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಗೊಂದಲವನ್ನು ಏರ್ಪಡಿಸಿ ಸದನವನ್ನು ಚರ್ಚೆ ಇಲ್ಲದೆ ಮುಂದೂಡ್ತಕ್ಕಂಥ ಪ್ರಶ್ನೆ ಆಯಿತು. ಸರ್, ಈಗ ನೀವು ಒಬ್ಬ ಹಿರಿಯ ರಾಜಕಾರಣಿಗಳು, ಸಾಕಷ್ಟು ಅಧಿವೇಶನಗಳನ್ನು ನೋಡಿದಿರಿ. ಬಟ್ ವಿಪಕ್ಷಗಳ ವರ್ತನೆ ಇದೆ ಫಸ್ಟ್ ಅನ್ಸುತ್ತೆ, ಈ ರೀತಿ ಹಿಂದ್ಗಡೆನೇ ಆಗಿತ್ತು ಅನ್ಸುತ್ತೆ ಸರ್? ಹೆಂಗೆ ಇಷ್ಟು ವಿಕೋಪಕ್ಕೆ ನನಗೆ ಜ್ಞಾಪಕ ಇರೋಂಥ ಮಟ್ಟಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸದನ ನಡೆಯೋಕ್ಕೆ ಬಿಡದೇ ಇರತಕ್ಕಂಥದ್ದು ಬಹುಶಃ ಎಲ್ಲ ಒಂದೆರಡು ಪ್ರಕರಣಗಳಾಗಿರ್ಬೋದು. ಆದರೆ ಇದು ಒಂದು ಕಾರಣ. ಇದು ಒಂದು ರೀತಿಯಲ್ಲಿ ಬರ ಇರುವಂಥ ಸಂದರ್ಭದಲ್ಲಿ ಅತ್ಯಂತ ಜನ ಕಷ್ಟದಲ್ಲಿರುವಂಥದ್ದು. ಕುಡಿಯೋಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ಕುರಿ ದನಗಳನ್ನು ಜೀವನ ಮಾಡ್ತಕ್ಕಂಥದ್ದು ಕಷ್ಟ. ನಾವು ಒಂದು 100 ವರ್ಷದಲ್ಲಿ ನೋಡದೇ ಇರತಕ್ಕಂಥ ಬರಗಾಲವನ್ನು ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸದನವನ್ನು ಮುಂದೂಡ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡಿರೋದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದಂಥ ಅವಮಾನ. ರಾಜ್ಯ ಸರ್ಕಾರ ಸರ್ ರೈತರಿಗೆ ಯಾವ ಭರವಸೆ ನೀಡುತ್ತೆ ಸರ್? ಆದರೆ ಅದಕ್ಕೆ ನಿಯಮಗಳಿದೆ. ಆಡಳಿತ ಪಕ್ಷಕ್ಕೆ ಒಂದು ಜವಾಬ್ದಾರಿಕೆ ಇದೆ. ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಬರವನ್ನು ನಿರ್ವಹಿಸಬೇಕಾದಾಗ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅದನ್ನು ಮಾಡ್ತಾರೆ. ಟಿ ಬಿ ಜಯಚಂದ್ರ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.